ಪಾಕಿಸ್ತಾನ ಪರ ಬೇಹುಗಾರಿಕೆ ಮಾಡ್ತಾ ಇದ್ದವನನ್ನ ಬಂಧಿಸಲಾಗಿದೆ. ಭಾರತೀಯ ರಾಯಭಾರ ಕಚೇರಿ ಉದ್ಯೋಗಿಯಾಗಿದ್ದಂತಹ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಸ್ಕೋದಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸತ್ಯೇಂದ್ರ ಸಿವಾಲ್ ಬಂಧಿತ ಆರೋಪಿ. ಎಟಿಎಸ್ ಯುಪಿ ಭಯೋತ್ಪಾದನಾ ನಿಗ್ರಹ ದಳದ ಕಾರ್ಯಾಚರಣೆಯಲ್ಲಿ ಈತನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಸತ್ಯೇಂದ್ರ ಸಿವಾಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಭಾರತದ ಸೇನಾ ಮಾಹಿತಿಯನ್ನ ಪಾಕ್ಗೆ ನೀಡ್ತಾ ಇದ್ದಂತಹ ಆರೋಪ ಸತ್ಯೇಂದ್ರ ಸಿವಾಲ್ ಮೇಲೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಗುಪ್ತಚರ ಇಲಾಖೆ ಕಲೆಕ್ಟ್ ಮಾಡಿದೆ. ಭಾರತದ ಸೇನಾ ಮಾಹಿತಿಯನ್ನ ಪಾಕ್ಗೆ ನೀಡ್ತಾ ಇದ್ದಂತ ಆರೋಪಿ ರಾಯಭಾರ ಕಚೇರಿಯಲ್ಲಿ ಗೌಪ್ಯ ದಾಖಲೆಯನ್ನ ಕಲೆ ಹಾಕ್ತಾ ಇದ್ದ. ನಂತರ ಅದನ್ನ ಪಾಕಿಸ್ತಾನಕ್ಕೆ ನೀಡ್ತಾ ಇದ್ದ. ಹಣದ ದುರಾಸೆಗೆ ಈ ರೀತಿಯಾಗಿ ಭಾರತದ ಸೇನಾ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ನೀಡ್ತಾ ಇದ್ದಂತ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಮಾಸ್ಕೋದಲ್ಲೇ ಕುಳಿತು ಬೇಹುಗಾರಿಕೆ ಮಾಡ್ತಾ ಇದ್ದಂತ ಸತ್ಯೇಂದ್ರ ಮಾಸ್ಕೋದಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಪಾಕ್ ಕಳ್ಳಾಟದ ಬಗ್ಗೆ ಭಾರತದ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿರುತ್ತೆ. ಉದ್ಯೋಗಿಗಳಿಗೆ ಹಣದ ಆಮಿಷ ಓಡ್ತಾ ಇರುವಂತಹ ಬಗ್ಗೆ ಅನುಮಾನ ಇರುತ್ತೆ. ಸತ್ಯೇಂದ್ರ ಸಿವಾಲ್ ಮೇಲೆ ಕಣ್ಣಿಟ್ಟಿದ್ದ ಗುಪ್ತಚರ ಇಲಾಖೆ ಈ ವೇಳೆ ಸತ್ಯೇಂದ್ರ ಕಳ್ಳಾಟ ಗುಪ್ತಚರ ಇಲಾಖೆಗೆ ಗೊತ್ತಾಗುತ್ತೆ. ಮೀರತ್ನ ಎಟಿಎಸ್ಗೆ ಮಾಹಿತಿ ನೀಡಿದ್ದಂತ ಗುಪ್ತಚರ ಇಲಾಖೆ ವಿಚಾರಣೆಗೆ ಕರೆದಿದ್ದ ಭಯೋತ್ಪಾದಕ ನಿಗ್ರಹ ದಳ ವಿಚಾರಣೆ ವೇಳೆ ತಡಬಡಾಯಿಸಿದ್ದಂತಹ ಸತ್ಯೇಂದ್ರ ಸಿವಾಲ್ ದಾಖಲೆ ಸಮೇತ ಪ್ರಶ್ನೆ ಮುಂದಿಟ್ಟಾಗ ಬೆವರ್ತಾನೆ ಸತ್ಯೇಂದ್ರ ಸಿವಾಲ್. ಬೇಹುಗಾರಿಕೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಸತ್ಯೇಂದ್ರ ಸಿವಾಲ್. ಬೇಹುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಸೇನಾ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನ ಇಟ್ಕೊಂಡು ಎಟಿಎಸ್ ಸತ್ಯೇಂದ್ರ ಸಿವಾಲ್ನನ್ನ ಪ್ರಶ್ನೆ ಕೇಳುತ್ತೆ. ಈ ಸಂದರ್ಭದಲ್ಲಿ ಆತ ಬೆವರು ಹೋಗ್ತಾನೆ. ನಂತರ ಆತ ತಾನು ಮಾಡಿರುವಂತಹ ತಪ್ಪನ್ನು ಒಪ್ಕೊಂಡಿದ್ದಾನೆ. ಹೌದು, ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡ್ತಾ ಇದ್ದೆ, ಭಾರತೀಯ ಸೇನಾ ಮಾಹಿತಿಗಳನ್ನ ನಾನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೆ ಅನ್ನೋ ವಿಚಾರವನ್ನ ಆತ ಹೇಳಿದ್ದಾನೆ. ಅಂದ್ರೆ ತಾನು ಮಾಡಿರುವಂತಹ ತಪ್ಪನ್ನು ಒಪ್ಕೊಂಡಿದ್ದಾನೆ. ಈ ಮುಖಾಂತರ ಪಾಕಿಸ್ತಾನ ಇಲ್ಲಿ ಬೇಹುಗಾರಿಕೆ ಮಾಡುವಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಉಂಡ ಮನೆಗೆ ದ್ರೋಹ ಬಗೆದ ಸತ್ಯೇಂದ್ರ ಯಾರೀತ? ಹಾಗಾದ್ರೆ ಈತನ ಹಿನ್ನೆಲೆ ಏನು? 2021ರಿಂದ ರಾಯಭಾರ ಕಚೇರಿಯಲ್ಲಿ ಸತ್ಯೇಂದ್ರ ಕೆಲಸ ಮಾಡ್ತಾ ಇರ್ತಾನೆ. ಭಾರತ ಆಧಾರಿತ ಭದ್ರತಾ ಸಹಾಯಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಹಾಪುರ್ನ ಶಹಮಹಿ ಉದ್ದೀನ್ ಪುರ ಗ್ರಾಮದ ನಿವಾಸಿ ಈತ. ಮಾಸ್ಕೋದಲ್ಲಿ ಇರುವ ರಾಯಭಾರ ಕಚೇರಿಯಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಮಾಸ್ಕೋದಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿ ಏನಿದೆ ಇಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. 2021ರಿಂದ ಈತ ಕೆಲಸ ಮಾಡ್ತಾ ಇರ್ತಾನೆ. ರಾಯಭಾರ ಕಚೇರಿಯಲ್ಲಿ ಭಾರತ ಆಧಾರಿತ ಭದ್ರತಾ ಸಹಾಯಕನಾಗಿ ಈತ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಈತನನ್ನ ಪಾಕಿಸ್ತಾನ ಸಂಪರ್ಕ ಮಾಡಿರುತ್ತೆ. ಅಲ್ಲಿ ಬೇಹುಗಾರಿಕೆಯನ್ನು ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಆಮಿಷವನ್ನ ಒಡ್ಡಿರುತ್ತೆ. ಹಣದ ಆಮಿಷಕ್ಕೆ ಒಳಗಾದಂತ ಈತ ಭಾರತದ ಸೇನಾ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇರ್ತಾನೆ. ಇದೆಲ್ಲವನ್ನು ಕೂಡ ಗಮನಿಸಿದಂತ ಗುಪ್ತಚರ ಇಲಾಖೆ ಸದ್ಯಕ್ಕೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈತ ಹೌದು, ತಾನು ಮಾಡಿರುವಂತಹ ತಪ್ಪನ್ನ ಒಪ್ಕೊಂಡಿದ್ದಾನೆ.